ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು RVLV ಫ್ಯಾಷನ್ಸ್. ಇವತ್ತಿನ ಲಾಗ್ ಏನಂತ ಅಂದರೆ, ನಾನಿವತ್ತು ಬಟ್ಟೆಗಳನ್ನ ಕಟ್ ಮಾಡ್ತಾ ಇದ್ದೀನಿ. ಹೇಗೆ ಕಟ್ ಮಾಡ್ತೀನಿ ನಾನು ಅಂತಂದರೆ, ಇಲ್ಲಿ ನೋಡಿ, ಇದೆ ಇದೆಲ್ಲ ಕಟ್ ಮಾಡೋದು, ಇದೆಲ್ಲ ಫುಲ್ ಕಟಿಂಗು, ಮತ್ತು ಇದೆಲ್ಲ ಲೈನಿಂಗು. ಇದು ಕಟ್ ಮಾಡಿರೋದು, ಇದು ಒಬ್ಬರದೇನೆ. ನಾನು ಹೆಂಗೆ ಕಟ್ ಮಾಡ್ತೀನಿ ಅಂತಂದರೆ, ಒಂದು ವೀಕು, ಒಂದು 15 ಡೇಸ್ಗಾಗೋ ಥರ ಒಂದೇ ಸಲ ಕಟ್ ಮಾಡಿಬಿಡ್ತೀನಿ ಎಲ್ಲಾನು ಕಟ್ ಮಾಡ್ಬಿಟ್ಟು. ಯಾಕೆ ಅಂತ ಅಂದ್ರೆ ಅಲ್ಲಿ ಹೊಲ್ದು ಅಲ್ಲಿ ನನಗೆ ಕಟ್ ಮಾಡೋಕ್ಕಾಗಲ್ಲ. ಆ ಕಟ್ ಮಾಡಿ ಅಲ್ಲಿ ಹೊಲ್ದಾಗ ಟೈಮು ವೇಸ್ಟ್ ಆಗುತ್ತೆ ನನಗೆ. ಅರ್ಜೆಂಟ್ ಎಮರ್ಜೆನ್ಸಿ ಇರೋರ್ದು ಅಲ್ಲಿ ಕಟ್ ಮಾಡಿ ಅಲ್ಲೇ ಹೊಲಿತೀನಿ ನಾನು. ಈ ಸ್ವಲ್ಪ ಲೇಟಾಗಿ ಕೊಡೋರ್ದೆಲ್ಲ ಏನು ಮಾಡ್ತೀನಿ, 1 ವೀಕು ಆ ಥರ ಇರೋರ್ದೆಲ್ಲ ಒಂದು 40-50 ಈ ಥರ ಫುಲ್ಲು ಏನಿರುತ್ತೆ ಅದೆಲ್ಲ ಫುಲ್ ಒಟ್ಟಿಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲನೂ. ಒಬ್ರದ್ದು 5 ಬ್ಲೌಸ್ ಇರುತ್ತೆ, ಒಬ್ರದ್ದು 3 ಬ್ಲೌಸ್ ಇರುತ್ತೆ. ಒಂದೊಂದೇ ಸಲ ಕಟಿಂಗ್ ಆಗ್ಬಿಟ್ರೆ ನನಗೆ ಕೂಡ ಸ್ವಲ್ಪ ಈಸಿ ಅನ್ಸುತ್ತೆ. ಅದಕ್ಕೆ ಒಟ್ಟಿಗೆ ನಾನು ಕಟ್ ಮಾಡ್ಕೊಬಿಡ್ತೀನಿ. ಮತ್ತೆ ಲೈನಿಂಗ್ ಎಲ್ಲ ನಾನು ಕೂಡ ಈ ಥರ ಐರನ್ ಮಾಡಿ ಇಟ್ಕೊಬಿಡ್ತೀನಿ. ಕಟಿಂಗ್ ಈಸಿ ಆಗುತ್ತೆ ಐರನ್ ಮಾಡಿದ್ರೆ. ಒಬ್ಬೊಬ್ರು ಐರನ್ ಮಾಡದೆ ಮಾಡ್ತಾರೆ, ನಾನು ಕೂಡ ಮೊದಲೇ ಮಾಡ್ತಾ ಇದ್ದೆ ನಾನು. ಆಮೇಲೆ ನನಗೆ ಐಡಿಯಾ ಬಂದಿದ್ದು ಐರನ್ ಮಾಡಿದ್ರೆ ಮತ್ತೆ ಕಟಿಂಗ್ ಈಸಿ ಆಗುತ್ತೆ, ಮತ್ತೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗು ಅಂತೇಳಿ ನಾನು ಲೈನಿಂಗ್ನ ಐರನ್ ಮಾಡ್ಕೊಬಿಟ್ಟು ಕಟ್ ಮಾಡ್ಕೊತೀನಿ ನಾನು. ಒಂದೇ ಸಲ ನಾನು ಏನಕ್ಕೆ ಕಟ್ ಮಾಡ್ಕೋತೀನಿ ಅಂದರೆ, ಅದೇ ನಾನು ಹೇಳಿದ್ನಲ್ಲ, ಅಲ್ಲಿ ಕಟ್ ಮಾಡಿ ಅಲ್ಲೇ ಹೋಲಿದ್ರೆ ನನಗೆ ಟೈಮ್, ಮನೆ ಕೆಲಸ ಕೂಡ ತುಂಬ ಇದೆ ನನಗೆ. ಮನೆ ಕೆಲಸ ಮಾಡಿ ಮತ್ತೆ ನಾನು ಕಟಿಂಗ್ ಮಾಡಿ ಕೂತ್ಕೊಳ್ಳೋಷ್ಟೊತ್ತಿಗೆ ಮಧ್ಯಾಹ್ನ ಆಗ್ಬಿಡುತ್ತೆ. ಸಂಜೆ 3, 4, 2 ಗಂಟೆ ಈ ಥರ ಆಗ್ಬಿಡುತ್ತೆ. ನಂಗೆ ಸ್ಟಿಚ್ ಮಾಡೋಕ್ಕೆ ಆಗಲ್ಲ. ನಿನ್ನೆ ಕೂಡ ನಾನು ಏನೋ ಕೆಲಸ ಇತ್ತು, ಹೊರಗಡೆ ಹೋಗಿ ಬಂದೆ. ಮತ್ತೆ ಬಟ್ಟೆ ಕೊಡಬೇಕಿತ್ತು ಕಸ್ಟಮರ್ಗೆ. ಬಟ್ಟೆ ಕೊಡಬೇಕಾದ್ರೆ ಅವರು ಬೇಕು ಅರ್ಜೆಂಟ್ ಅಂತ ಹೇಳಿದ್ರು. ನಿನ್ನೆ ನಾನು ಮಲಗಿದ್ದೆ 2 ಗಂಟೆ ಆಯಿತು. 2 ಗಂಟೆ 2 ಕಾಲ್ ಆಗಿದ್ದು. ಬೆಳಗ್ಗೆ ಎದ್ದಿದ್ದು 10 ಗಂಟೆ. ನಾನು 10 ಗಂಟೆಯಲ್ಲಿ ಎದ್ದೆ ನಾನು. 10 ಗಂಟೆಯಲ್ಲಿ ಎದ್ದು, ಮತ್ತೆ ಇವತ್ತು ಊರಿನಲ್ಲಿ ಹಬ್ಬ ಇತ್ತು, ದೊಡ್ಡಮ್ಮನ ಹಬ್ಬ ಅಂತೇಳಿ ಅಲ್ಲಿಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ದೇವ್ರ ಪೂಜೆ ಕೊಟ್ಟು, ನಾನು ಮತ್ತೆ ಲೈನಿಂಗ್ ಎಲ್ಲ ತಗೊಂಡ್ ಬಂದು ಅದನ್ನ ಐರನ್ ಮಾಡಿ, ಮತ್ತೆ ಯಾವ್ದು ಬೇಕು ಕಟಿಂಗ್ಗೆ, ಯಾವ್ದು ಅರ್ಜೆಂಟ್ ಇದೆ, ಯಾವ್ದು ಲೇಟ್ ಇದೆ ಅದೆಲ್ಲ ನೋಡಿ ತೆಗೆದು ಮಾಡಿ ಎಲ್ಲ ಮಾಡೋಷ್ಟ್ರೊಳಗೆ ಸಂಜೆ ಆಯ್ತು. ಸಂಜೆಯಿಂದ ನಾನು ಒಂದು 3 ಕಸ್ಟಮರ್ದು ರೆಡಿ ಮಾಡಿದ್ದೀನಿ. ಸಂಜೆಯಿಂದ ಇವತ್ತೆಲ್ಲ ಮಾಡ್ತೀನಿ ನಾನು. ನಾಳೆ ಕೂಡ ಕಟಿಂಗ್ ಮಾಡ್ತೀನಿ. ಇವತ್ತು ನನಗೆ ಎಲ್ಲ ಮಾಡಿ ಜೋಡಿಸ್ಕೊಳ್ಳೋದಕ್ಕೆ ಮಧ್ಯಾಹ್ನ ಆಗಿ, ಆ ಹಾಫ್ ಡೇ ಮತ್ತೆ ನೆಕ್ಸ್ಟ್ ಡೇ ನಾನು ಕಟಿಂಗ್ನ ಇಟ್ಕೋತೀನಿ. ನಾನು 2 ದಿನ ಕಟಿಂಗ್ ಮಾಡ್ಬಿಟ್ಟು ಒಂದು 15 ಡೇಸ್ ಆಗುತ್ತೆ. ನಾನು ಅದನ್ನ ಒಂದು 1 ವೀಕ್ ಆಗ್ಬೋದು, 10 ಡೇಸ್ ಆಗ್ಬೋದು. ಅಷ್ಟರೊಳಗೆ ನನ್ನ ಕಟಿಂಗ್ನ ಮುಗಿಸ್ಕೋತೆ. ಕಟಿಂಗ್ ಮಾಡಿ ಇಟ್ಬಿಟ್ರೆ ನನಗೆ ಎಮರ್ಜೆನ್ಸಿ ಕೇಳಿದಾಗ ತೆಗೆದು ಹೊಲ್ದು ಕೊಟ್ಬಿಡ್ತೀನಿ ನಾನು. ಅದೇ ಮಧ್ಯ ಬರ್ತಾರೆ ನೋಡಿ ಕಸ್ಟಮರ್, ಅವಾಗ ಅಲ್ಲೇ ಇಸಿ ಅವ್ರಿಗೆ ಕೊಡ್ತೀನಿ ಅಲ್ಲೇನೆ. ಇಲ್ಲ ಲೇಟ್ ಅಂದ್ರೆ ಇಟ್ಬಿಟ್ಟು ಇದೇ ತರ ಅವ್ರದ್ದು ಕೂಡ ಕಟ್ ಮಾಡ್ಕೊಂತೀನಿ ನಾನು. ಇವತ್ತು ನೋಡಿ ಇಷ್ಟು ಫಾಲ್ ಹಾಕೋದಿದೆ. ಇದನ್ನು ಕೂಡ ಇವತ್ತು ಫಾಲ್ ತಂದು ಯಾವ್ದ್ಯಾವ್ದಕ್ಕೆ ಯಾವ್ಯಾವ ಕಲರ್ ಇದೇ ತರ ಮ್ಯಾಚ್ ಮಾಡಿ ಇಟ್ಬಿಡ್ತೀನಿ ನಾನು. ನೋಡಿ, ಒಂದ್ರ ಮೇಲೆ ಒಂದನ್ನ ಈ ತರ ಮಾಡಿ. ಇದು ನೋಡಿ, ಸ್ಯಾರಿ ಈಗ ಟ್ರೆಂಡ್ ಇದೆ. ಈ ಸ್ಯಾರಿ ನನಗೂ ಕೂಡ ಇಷ್ಟ ಇದೆ. ಸ್ಯಾರಿ ತಗೋಬೇಕು, ಸೇಮ್ ಕಲರ್ ತಗೋಬೇಕು ಅಂತ ಕೂಡ ನನಗೂ ಇಷ್ಟ ಇದೆ. ತಗೊಳ್ಳೋಣ ಅಂತ ಇದ್ದೀನಿ. ನನ್ನ ಮಗಳು ಬೈತಾಳೆ, ತಗೋತೀಯ ಇಟ್ಕೋತೀಯ, ನನಗೆ ಮಾತ್ರ ಅಷ್ಟೊಂದು ತಗೋತೀಯ, ನನಗೆ ಮಾತ್ರ ಏನೂ ಕೊಡ್ಸಲ್ಲ ನೀನು. ಅವಳಿಗೂ ಬೇಜಾನ್ ಕೊಡ್ಸಿರ್ತೀನಿ, ಅವಳು ನನಗೆ ಕೊಡ್ಸಲ್ಲ, ನೀನೇ ಜಾಸ್ತಿ ತಗೊಳ್ಳೋದು ಅಂತಾಳೆ. ಇದೊಂದು ಟ್ರೆಂಡ್ ಈಗ ಸ್ಯಾರಿ ಕಲರ್ಸ್, ಅದರಲ್ಲಿ ಗೋಲ್ಡಲ್ಲೇ ಜಾಸ್ತಿ ಓಡ್ತಾ ಇದೆ ಇದು. ಈ ಥರ ನಾನು ನೋಡಿ ಫಾಲ್ಗಳನ್ನ ಸೆಟ್ ಮಾಡಿ ಇಟ್ಬಿಡ್ತೀನಿ. ಹಿಂಗೆ ಒಂದ್ಸಲ ಫಾಲ್ ಮಾಡಿ ಇದನ್ನ ಹೆಮ್ಮಿಂಗ್ ಮಾಡಿಸ್ತೀನಿ. ಹೆಮ್ಮಿಂಗು ಉಕ್ಸು ಮತ್ತೆ ಬೇರೆ ಹಾಕ್ತಾರೆ, ನಾನೇ ಮಾಡೋಕ್ಕೆ ಹೋಗಲ್ಲ. ನಾನೇ ಮಾಡೋದೇ ಕೆಲಸ ಜಾಸ್ತಿ ಆಗುತ್ತೆ. ಈ ಥರ ಮಾಡಿ ಇಟ್ಬಿಡ್ತೀನಿ. ಇದನ್ನ ಎತ್ತಿಡಪ್ಪ ಇದನ್ನ. ಮತ್ತೆ ಇವತ್ತು ಹಾರಿ ವರ್ಕ್ ಕೂಡ ಇದೆ, ಅದನ್ನು ತೋರಿಸ್ತೀನಿ ನಾನು. ಹ್ಯಾಂಡ್ ವರ್ಕು ಅದನ್ನು ಕೂಡ ಕಟ್ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಬ್ಯಾಕ್, ಫ್ರಂಟು ಮತ್ತೆ ಬ್ಯಾಕು ಮತ್ತೆ ಸ್ಲೀವ್ ಇದು ಕೊಡಬೇಕು. ನಿನ್ನೆನೆ ನಾಳೆನೆ ಬರ್ತೀನಿ ಅಂತ ಹೇಳಿದರೆ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ. ಇವತ್ತು ಆಗಲ್ಲ, ನೀವು ಬೇರೆ ದಿನ ಬನ್ನಿ, ನಾಳಿಗೆ ಬನ್ನಿ ಅಂತ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಇದೆಲ್ಲ ಕೊಡ್ಬೇಕು ನನಗೆ. ಅಲ್ಲಿ ಕಟಿಂಗ್ ಮಾಡೋದ್ರಿಂದ ನಂಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ಅವಾಗವಾಗೆ ಫಿನಿಶಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ನೋಡಿ, ಹ್ಯಾಂಡ್ ಇದು ಸ್ಲೀವ್ ನೋಡಿ ಗ್ರ್ಯಾಂಡಾಗಿ ಬಂದಿದೆ. ಮತ್ತು ಬೋಟ್ ನೆಕ್ಕು ಬ್ಯಾಕ್ ಸೈಡು ಈ ಥರ ಬಂದಿದೆ, ಕಾಣಿಸ್ತಾ ಇದೆಯಾ? ಫ್ರಂಟು ನಾರ್ಮಲ್ ಈ ಥರ ಇದು ಇದೆ. ಸುಮಾರು ಒಂದು 4 ಪೀಸಷ್ಟು ಇದೆ. ಇದು ಆ್ಯರಿ ವರ್ಕ್ದು, ಮಿಷಿನ್ ವರ್ಕ್ದು ಇತ್ತು, ಅದನ್ನು ಸ್ಟಿಚ್ ಮಾಡಿಬಿಟ್ಟೆ. ಇದು ನೋಡಿ, ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇದು ನಾಟ್ ವರ್ಕ್, ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ಯಾಟರ್ನ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಕಸ್ಟಮರ್ ಹೇಳಿದ್ದು ಈ ಪ್ಯಾಟರ್ನ್ ಬೇಕು ನನಗೆ ಅಂತ. ಡಿಸೈನು ಕೂಡ ನಾರ್ಮಲ್ ತೋರಿಸಿದ್ರು. ನಾನು ಈ ಪ್ಯಾಟರ್ನಲ್ಲಿ ಅವ್ರು ಏನು ಡಿಸೈನ್ ತೋರಿಸಿದ್ರು ಅದನ್ನು ಈ ಪ್ಯಾಟರ್ನಲ್ಲಿ ಮಾಡಿದ್ದೀನಿ, ನಾನು ಮಾಡಿಸಿದ್ದೀನಿ. ಸಾರಿ, ನಾನು ಮಾಡಿಲ್ಲ. ಇದು ನೋಡಿ ಸ್ಲೀವ್, ಮತ್ತು ಫ್ರಂಟ್ ನೋಡಿ ಈ ಶೇಪಲ್ಲಿ. ಈಗ ಒಂದು ಟ್ರೆಂಡ್ ಇದೆಯಲ್ಲ ಈ ಶೇಪು, ಈ ಥರ ಶೇಪಲ್ಲಿ ಕೊಡಿಸಿದ್ದೀನಿ.
ಇದು ಕೂಡ ನಾನು ಸ್ಟಿಚ್ ಮಾಡಿದ್ಮೇಲೆ ತೋರಿಸ್ತೀನಿ ಬ್ಲೌಸ್ ಹೆಂಗ್ ಬಂದಿದೆ ಅಂತೇಳಿ. ನಾನೀಗ ಮಾಡಿರೋದು ಕಟಿಂಗ್ ತಗೊಂಡಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೆ. ಊರಲ್ಲಿ ಈಗ ಹಬ್ಬ ಆಯ್ತು, ಈಗ ಎಲ್ಲರೂ ಈ ಟೈಮಲ್ಲಿ ನಾನ್ ವೆಜ್ ಮಾಡಿ ತಿಂತಾರೆ. ನಾನು ಮೊನ್ನೆ ಕೂಡ ನಾನ್ ವೆಜ್ ಮಾಡಿದ್ದೆ. ಈಗ ನನ್ನ ಮಗಳು ಕೇಳಿದ್ಲು, ನಾನು ನೆಕ್ಸ್ಟ್ ವೀಕು ನನ್ನ ಮಗಳು ಬರ್ಡೇ ಆ್ಯನಿವರ್ಸರಿ ತುಂಬ ಇದೆ, ಮತ್ತು ನೆಕ್ಸ್ಟ್ ವೀಕ್ ಒಂದು ಸರ್ಪ್ರೈಸ್ ಕೂಡ ಇದೆ ನಿಮಗೆ. ನನಗೂ ಕೂಡ ಸರ್ಪ್ರೈಸ್, ನಾನು ಅದನ್ನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಏನು ಅಂತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ವಿಡಿಯೋ ನೆಕ್ಸ್ಟ್ ಬರ್ತಾವಲ್ಲ ಅದ್ರಲ್ಲಿ ನಾನು ತೋರಿಸ್ತೀನಿ ಆ ಸರ್ಪ್ರೈಸ್ ಕೂಡ. ಇದು ನೋಡಿ, ಇದು ಕೂಡ ನಾಟ್ ವರ್ಕೇನೆ, ಸ್ಲೀವ್ ಇದು ಎರಡೂ ಬಂದಿರೋದು ನೋಡಿ. ಸಿಂಪಲ್ ಇದೆ, ಸಿಂಪಲ್ ಇದು ವರ್ಕು. ಸ್ಲೀವಿಗೆ ಮಾತ್ರ ಸ್ವಲ್ಪ ಗ್ರ್ಯಾಂಡಾಗಿ ಬಂದಿದೆ. ಇಷ್ಟೆಲ್ಲ ಸ್ಟಿಚ್ ಆದಮೇಲೆ ಇದು ಕೂಡ ನಾನು ತೋರಿಸ್ತೀನಿ ನಿಮಗೆ ಹೆಂಗೆ ಬಂತಂತೇಳಿ. ನೆಕ್ಸ್ಟ್ ವೀಕು ಕೂಡ ಒಂದು ಸರ್ಪ್ರೈಸ್ ಇದೆ ನಿಮಗೆ. ಅದು ಏನು ಅಂತ ಮುಂದಿನ ವಿಡಿಯೋಗಳಲ್ಲಿ ಹೋಗ್ತಾ ತೋರಿಸ್ತೀನಿ ನಾನು ಏನಂತೇಳಿ. ಇದು ಎಲ್ಲ ತುಂಬ ಕಟಿಂಗ್ ಇದೆ, ಇವಾಗ ಮಾಡಬೇಕು. ರಾತ್ರಿ ಕೂಡ ಆಗ್ತಾ ಇದೆ, 9:30 ಆಗಿದೆ ಆಲೆ. ಇವತ್ತು ಕೂಡ ಕಟಿಂಗು ಎಷ್ಟಾಗುತ್ತೋ ಅಲ್ಲಿವರೆಗೂ ಮುಗಿಸ್ತೀನಿ. ಇವತ್ತು ನಾಳೆ ಫುಲ್ ಮುಗಿಸ್ತೀನಿ. ಇನ್ನೊಂದು ವಿಷಯ ಅಂದರೆ, ಅಣ್ಣನ ಮನೆ ಈಗ ಒಂದು 15 ಡೇಸಲ್ಲಿ ಒಂದು ಮನೆ ಸುಟ್ಟೋಯ್ತು. ಸರ್ಕ್ಯೂಟ್ ಆಗಿಬಿಟ್ಟು ಲೈಟ್ ಕರೆಂಟ್ದು ಸುಟ್ಟೋಯ್ತು. ಅವನದಲ್ಲದಂತೆ ಜೊತೆಲಿ 3 ಮನೆ ಸುಟ್ಟೋಯ್ತು. ಆ ವಿಡಿಯೋ ಬೇಕಾದ್ರೆ ನಿಮಗೆ ಹಾಕ್ತೀನಿ ನೋಡಿ. ನಾನು ಪಾಪ ಫುಲ್ ಸುಟ್ಟೋಗಿದೆ. ಅವನು ತುಂಬ ಕಷ್ಟದಲ್ಲಿದ್ದಾನೆ ಫಸ್ಟೇನೆ. ಆ ಕಷ್ಟದಲ್ಲಿ ಕೂಡ ಅವನಿಗೆ ಮನೆಗಳೆಲ್ಲ ಸುಟ್ಟೋಗ್ಬಿಡ್ತು. ಅವನಿಗೆ ಅವನ ಮನೆ ಒಂದು ವಸ್ತು ಉಳ್ದಿಲ್ಲ ರೀ, ಒಂದು ವಸ್ತುನು ಕೂಡ ಅವನಿಗೆ. ಅವರು ಹುಡುಗರು ಕಾಲೇಜ್ಗೆ ಹೋಗಿದ್ರು, ಅವರು ಹೊಲ್ದ ಹತ್ರ ಹೋಗಿದ್ರು, ಯಾರೂ ಇರಲಿಲ್ಲ. ಪಕ್ಕದ ಮನೆಯಲ್ಲೂ ಕೂಡ ಹೊಲ್ದ ಹತ್ರ ಹೋಗಿದ್ರು, ಯಾರೂ ಇರಲಿಲ್ಲ. ಅವರು ಎಲ್ಲ ಸುಟ್ಟೋಯ್ತು, ಅವ್ರ ಮನೆ ಫುಲ್ಲು ಸುಟ್ಟೋಗ್ಬಿಟ್ಟು. ಅವರು ಪಕ್ಕದ ಮನೆಯವ್ರು ಫೋನ್ ಮಾಡಿದ್ರು, ಈ ಥರ ಆಗಿದೆ ನಿಮ್ಮ ಮನೆ ಅಂತೇಳಿ. ಆಮೇಲೆ ಅವ್ರು ಬಂದು ನೋಡ್ತಾರೆ. ಹೊಲದಿಂದ 3 ಕಿಲೋಮೀಟ್ರ್ ಇದೆ ಅದು ಮನೆಯಿಂದ ಹೊಲ. ಅಲ್ಲಿಂದ ಬರೋಷ್ಟರೊಳಗೆ ಎಲ್ಲ ಫುಲ್ಲು ಗ್ರೌಂಡ್ ಸುಟ್ಟೋಗಿ ಅವ್ರ ಮೈ ಬಟ್ಟೆ ಬಿಟ್ಟರೆ ಒಂದು ಪೀಸ್ ಮನೇಲಿ ಕೂಡ ಉಳ್ದಿಲ್ಲ. ಅದು ಆ ಥರ ಆಗ್ಬಿಟ್ಟಿದೆ. ನಿನ್ನೆ ಈಗ ಅವರು ಗ್ರಾಮದಿಂದ ಒಂದು ಸೈಟ್ ಕೊಟ್ಟಿದ್ದಾರಂತೆ, ಸುಮಾರು ಜನ ಹೆಲ್ಪ್ ಕೂಡ ಮಾಡಿದ್ದಾರೆ. ಅಲ್ಲಿಗೆ ಹೋಗಬೇಕು ನಾಳೆ. ಅವನು ಹಾಯ ಪೂಜೆ ಮಾಡ್ತಿದ್ದಾನೆ. ನಾಳೆ ಬಾ ಅಡುಗೆ ಮಾಡಬೇಕು, ಸ್ವಲ್ಪ ಬೇಗ ಬಾ ಅಂತ ಕರೆದಿದ್ದಾನೆ ಕೂಡ. ನಾಳೆ ಅಲ್ಲಿಗೆ ಹೋಗ್ಬೇಕು. ನಾನು ಸಂಜೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ನಾಡಿದ್ದು ಬೆಳಗ್ಗೆ ಎದ್ದೋಯ್ತೀನಿ. ಇದನ್ನು ಇವತ್ತು ಕಟ್ ಮಾಡಬೇಕು, ಇವೆಲ್ಲ ಕಟ್ ಮಾಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ನಿಮಗೆ. ಬಾಯ್ ಫ್ರೆಂಡ್ಸ್. ನಂದು ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಿಂಗೆ ಹೆಚ್ಚಿನ ವಿಡಿಯೋಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ. ನೋಡಿ ಇವನು ಬಟ್ಟೆ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ, ಎಲ್ಲಾದ್ರ ಮೇಲೂ ಓಡಾಡ್ತಾನೆ. ಅವಾಗ ಮಧ್ಯ ಬಂದು ನಾನು ಹಿಂದೆನೆ ಮಲಗೋದು. ನಾನು ಕಟಿಂಗ್ ಮಾಡ್ತಾ ಇದ್ರೆ ಹಿಂದೆ ಬಂದೇ ಮಲಗ್ತಾನೆ. ಯಾವಾಗ್ಲೂ ಬೆಚ್ಚಗಾಗತ್ತೆ ಅಂತನೋ ಏನೋ ಗೊತ್ತಿಲ್ಲ.